ಈ ವಾಲ್ಮೀಕಿ ನಿಗಮದಿಂದ ಏನು ಹಣ ವರ್ಗಾವಣೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಕೊಲ್ಲಾಪುರದ ಬ್ಯಾಂಕ್ ಒಂದಕ್ಕೆ ಕರ್ನಾಟಕ ಸರ್ಕಾರ ಪತ್ರ ಬರೆದಿದೆ. ಏನು ಹಣ ವರ್ಗಾವಣೆ ಆಗಿದೆಯಲ್ಲ ಆ ಅಕೌಂಟ್ ಏನಿದೆಯಲ್ಲ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಅಂತ ಮಹಾರಾಷ್ಟ್ರದ ಕೊಲ್ಲಾಪುರದ ಬ್ಯಾಂಕ್ಗೆ ಪತ್ರ ಬರೆದಿದೆ ಕರ್ನಾಟಕ ಸರ್ಕಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಟ್ರಾನ್ಸ್ಫರ್ ಆಗಿದೆ ಒಂದು ಮಹಾರಾಷ್ಟ್ರದ ಬ್ಯಾಂಕ್ಗೆ. ಆ ಬ್ಯಾಂಕ್ನ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಅಂತ ಕರ್ನಾಟಕ ಸರ್ಕಾರ ಪತ್ರ ಬರೆದಿದೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಆ ಬ್ಯಾಂಕ್ಗೆ ಪತ್ರ ಬರೆದಿದೆ, ಕೊಲ್ಲಾಪುರದ ಬ್ಯಾಂಕ್ ಅದು. ಅಲ್ಲಿಗೆ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದೆ ವಾಲ್ಮೀಕಿ ನಿಗಮದಿಂದ. ಸೊ ಆ ಅಕೌಂಟನ್ನು ಇಮಿಡಿಯೇಟ್ ಆಗಿ ಸೀಸ್ ಮಾಡಿ ಅಂತ. ಅದರ ಅಕೌಂಟಲ್ಲಿ ಇದೆಯೋ ಇಲ್ವೋ ಹಣ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಸಚಿವರೇ ಅಕ್ರಮ ಒಪ್ಪಿಕೊಂಡ್ರು ಕೂಡ ಇನ್ನೂ ಕೂಡ ಕ್ರಮ ಯಾಕಿಲ್ಲ? ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದಿಲ್ಲ ಯಾಕೆ? ವಾಲ್ಮೀಕಿ ಅಕ್ರಮದಲ್ಲಿ ನಿಮಗೇನಾದ್ರೂ ಪಾಲಿದೆಯಾ? ಹಾಗಾದ್ರೆ ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಸಿಎಂಗೆ ಉತ್ತರ ಕೊಡಿ ಅಂತ ರಾಜ್ಯ ಬಿಜೆಪಿ ಘಟಕ ಪ್ರಶ್ನೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರೇ, ನಾಗೇಂದ್ರ ಮಾಡಿರ್ತಕ್ಕಂಥ ಈ ಅಕ್ರಮದಲ್ಲಿ ನಿಮ್ಗೇನಾದ್ರೂ ಪಾಲ್ ಬಂದಿದ್ಯಾ? ಯಾಕೆ ಇನ್ನೂ ಅವರ ರಾಜೀನಾಮೆಯನ್ನ ಪಡೆಯಲಾಗ್ತಾ ಇಲ್ಲ? ಬಿಜೆಪಿ ಪೋಸ್ಟ್ ಹಾಕಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಲ್ಲಿ ಸಚಿವರ ಹೆಸರಿದೆ, ಎಫ್ಐಆರ್ ನಲ್ಲಿ ಮಾತ್ರ ಸಚಿವರ ಹೆಸರಿಲ್ಲ. ಯಾಕೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಚಿವ ನಾಗೇಂದ್ರಗೆ ಸಂಕಷ್ಟ ಅಷ್ಟೇ ಅಲ್ಲ, ಇದು ಸರ್ಕಾರಕ್ಕೆ ಮುಖಭಂಗವನ್ನು ಕೂಡ ತಂದೊಡ್ಡಬಹುದು. ಹಾಗಾಗಿ ವಿರೋಧ ಪಕ್ಷವಾಗಿ ಬಿಜೆಪಿ ಪ್ರಶ್ನೆಯನ್ನು ಕೇಳ್ತಾ ಇದೆ. ಏನ್ ಕ್ರಮ ಕೈಗೊಳ್ತಾರೆ ಸಿಎಂ ಸಿದ್ದರಾಮಯ್ಯ, ಈ ವಿಚಾರದಲ್ಲಿ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದು ಕುತೂಹಲಕರವಾಗಿ ಉಳಿದಿದೆ. ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸರ್ಕಾರಕ್ಕೆ ಒಂದ್ ಕಡೆ ಕೂತು ತರತ್ತಾ, ಸಾಕಷ್ಟು ದೊಡ್ಡ ಮುಖಭಂಗವನ್ನ ಉಂಟು ಮಾಡತ್ತಾ? ಒಂದೋ ಇಲ್ಲಿ ತಪ್ಪೇ ನಡೆದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು, ಹಾಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥದ್ದು, ಅಥವಾ ಅಲ್ಲಿ ಅಕ್ರಮ ಹಣದ ವರ್ಗಾವಣೆಯ ದಾಖಲೆಗಳು ಆಲ್ರೆಡಿ ಮಾಧ್ಯಮಕ್ಕೆ ಸಿಕ್ಕಿಬಿಟ್ಟಿದೆ, ಬೇಕಾದಷ್ಟು ಕಡೆ ಹೊರಗಡೆನೂ ಕೂಡ ಸಿಗ್ತಾ ಇದೆ ಅನೇಕರಿಗೆ. ಇಂಥ ಸಂದರ್ಭದಲ್ಲಿ ತಾವು ತಪ್ಪು ಮಾಡಿಲ್ಲ ಅನ್ನೋದನ್ನ ಸರ್ಕಾರ ಹೇಗೆ ಪ್ರೂವ್ ಮಾಡುತ್ತೆ? ಅಥವಾ ತಪ್ಪು ಮಾಡಿದ್ದು ಹೌದಾದ್ರೆ ಅದಕ್ಕೆ ಯಾರು ಹೊಣೆಗಾರರೋ ಅವರ ತಲೆದಂಡ ಆಗತ್ತಾ, ಅದಕ್ಕೆ ಶಿಕ್ಷೆ ಆಗತ್ತಾ? ಮತ್ತು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ತಕ್ಕಂಥದ್ದು ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೋಸ್ಕರ. ಸೊ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾರಾ? ಯಾವ ಉದ್ದೇಶಕ್ಕೋಸ್ಕರ ಇಟ್ಟಿದಾರೋ ಆ ಉದ್ದೇಶಕ್ಕೆ ಅದನ್ನ ಬಳಸ್ತಾರಾ? ಕಾದು ನೋಡ್ಬೇಕಾಗಿದೆ. ನೋಡಿ, ನಿಗಮ ಮಂಡಳಿಗಳಿಗೆ ನೇಮಕಾತಿಗೆ ಅಂತ ಎಷ್ಟೊಂದು ಜಿದ್ದಾಜಿದ್ದಿ ನಡೆಯುತ್ತೆ. ಅದು ಮಿನಿಸ್ಟರಿಯಲ್ ಪೋಸ್ಟ್ ರೀತಿನಲ್ಲಿ ಅದಕ್ಕೆ ಕಾಂಪಿಟಿಷನ್ ಇರುತ್ತೆ, ನಮ್ಮನ್ನ ನೇಮಕ ಮಾಡಿ ಅಂತ. ಯಾಕಪ್ಪ ಅಂತಂದ್ರೆ ಹಿಂಗೆ ಹಣ ಹೊಡ್ಕೊಬಹುದು ಅಂತನಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ ಮುಖ್ಯಮಂತ್ರಿಗಳು ಹಾಜರಾಗಲಿದ್ದಾರೆ. 2023ರ ಚುನಾವಣಾ ಸಂದರ್ಭ ಜಾಹೀರಾತು ಹಾಗೂ ವಿವಿಧ ಹಗರಣವನ್ನ ಆರೋಪ ಮಾಡಲಾಗಿತ್ತು.
ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ. ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮೂವರ ವಿರುದ್ಧ ಬಿಜೆಪಿ ಕಂಪ್ಲೇಂಟ್ ಮಾಡಿತ್ತು. ಈಗ ಬೆಳಗ್ಗೆ 10:45ಕ್ಕೆ ಸಿಎಂ ಜಡ್ಜ್ ಮುಂದೆ ಹಾಜರಾಗಬೇಕಾಗಿದೆ ಈ ಕೇಸಲ್ಲಿ. ರಾಹುಲ್ ಗಾಂಧಿ, ಡಿಕೆಶಿ, ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ಬಿಜೆಪಿ ದಾಖಲಿಸಿತ್ತು. ಮೂವರ ವಿರುದ್ಧ ಬಿಜೆಪಿ ದೂರು ದಾಖಲಿಸಿತ್ತು. ವಿವಿಧ ಹುದ್ದೆಗಳಿಗೆ ಇಂತಿಷ್ಟು ಕೋಟಿ ರೂಪಾಯಿ ನೀಡಿ ಬಿಜೆಪಿಯ ಹೈಕಮಾಂಡ್ಗೆ ರಾಜ್ಯ ಮುಖಂಡರು ಕೊಟ್ಟಿದ್ರು ಅಂತ ಆರೋಪ ಎದುರಾಗಿತ್ತು. ಆ ಬಳಿಕ ಹುದ್ದೆ ಸ್ವೀಕರಿಸಿದ್ರು ಅಂತ ಜಾಹೀರಾತಿನಲ್ಲಿ ಇತ್ತು. ಕಾಂಗ್ರೆಸ್ ಕೊಟ್ಟಿದ್ದಂತಹ ಒಂದು ಜಾಹೀರಾತದು. ಬಿಜೆಪಿ ಇದರ ವಿರುದ್ಧ ಆರೋಪ ಮಾಡಿತ್ತು. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ದೂರು ನೀಡಿದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಪ್ರಕರಣ ಏನು, ಯಾವಾಗ ನಡೆದಿತ್ತು, ಕಂಪ್ಲೇಂಟ್ ಏನಂತ ಆಗಿತ್ತು, ಯಾವ ಒಂದು ವಿಚಾರದಿಂದ ಇಡೀ ಹಗರಣ ಬೆಳಕಿಗೆ ಬಂತು, ಇಡೀ ಪ್ರಕರಣ ಆಯ್ತು, ಕೇಸ್ ಯಾಕಾಯ್ತು ಇದು? ಶ್ರೀಲಕ್ಷ್ಮಿ, ಏನು 2023ರ ಒಂದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ KPCC ವತಿಯಿಂದ ಒಂದಷ್ಟು ಜಾಹೀರಾತುಗಳನ್ನು ನೀಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆಗ ಆಡಳಿತದಲ್ಲಿದ್ದಂಥ BJP ಸರ್ಕಾರ ಮುಖ್ಯಮಂತ್ರಿ ಹುದ್ದೆಗೆ 2500 ಕೋಟಿಯನ್ನು ಕೊಟ್ಟಿದೆ. ಈ ಒಂದು ಕೊರೋನಾ ಹಗರಣದಲ್ಲಿ ಸಾಕಷ್ಟು ಹಣವನ್ನು ಲೂಟಿ ಮಾಡಿದೆ. ಹೀಗೆ ಸಾಲು ಆರೋಪಗಳನ್ನು, ಸಾಲು ಹಗರಣಗಳನ್ನು BJP ಸರ್ಕಾರ ಮಾಡಿದೆ ಅನ್ನೋ ಒಂದು ಜಾಹೀರಾತುಗಳನ್ನು KPCC ವತಿಯಿಂದ ನೀಡಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ BJPಯ ಕಾರ್ಯದರ್ಶಿ ಕೇಶವ ಪ್ರಸಾದ್ ಎನ್ನವರು 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಇಲ್ಲಿ ಒಂದು ಖಾಸಗಿ ದೂರನ್ನು ದಾಖಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಮಾನನಷ್ಟ ಮೊಕದ್ದಮೆಯನ್ನು ರಾಜ್ಯ BJPಗೆ ಇದರಿಂದ ಸಾಕಷ್ಟು ಮಾನಹಾನಿಯಾಗಿದೆ ಅಂತೇಳಿ ಆರೋಪ ಮಾಡಿ ಖಾಸಗಿ ದೂರನ್ನು ದಾಖಲಿಸ್ತಾರೆ. ಈ ಒಂದು ಖಾಸಗಿ ದೂರಲ್ಲಿ ಮೊದಲನೇದಾಗಿ KPCCಯನ್ನು ಪಾರ್ಟಿಯನ್ನಾಗಿ ಮಾಡಲಾಗುತ್ತೆ. ಅದರ ನಂತರ DKಶಿ, ಅದರ ನಂತರ ಸಿದ್ದರಾಮಯ್ಯ, ಹಾಗೇನೆ ರಾಹುಲ್ ಗಾಂಧಿಯನ್ನು 4 ಆರೋಪಿತರನ್ನಾಗಿ ಮಾಡಿ ಒಂದು ಖಾಸಗಿ ದೂರನ್ನು ದಾಖಲಿಸುವುದು. ಇದರ ಮೊದಲ ಹಂತದ ಒಂದು ಅಪ್ಲಿಕೇಶನನ್ನು ಅಲೋ ಮಾಡಿ ಖಾಸಗಿ ದೂರನ್ನು ಅಲೋ ಮಾಡಿದಂಥ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು 4 ಜನ ಆರೋಪಿತರನ್ನು ಮಾಡಿದರೆ ಅದರಲ್ಲಿ KPCC ಹೊರತುಪಡಿಸಿ ಉಳಿದ 3 ಖುದ್ದು ನ್ಯಾಯಾಲಯದ ಎದುರು ಹಾಜರಾಗಬೇಕು ಅಂತೇಳಿ 29/4 ಅಂದರೆ ಏಪ್ರಿಲ್ನಲ್ಲಿ ನಡೆದಿದ್ದಂಥ ವಿಚಾರಣೆ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತು ಒಂದು ಏನು ನೆಕ್ಸ್ಟ್ ಹಿಯರಿಂಗ್ ಇದೆ, ಈ ಒಂದು ಹಿಯರಿಂಗ್ನಲ್ಲಿ ಖುದ್ದು DCM, CM ಜೊತೆಗೆ ರಾಹುಲ್ ಗಾಂಧಿ ಅವರು ಹಾಜರಾಗಬೇಕು. ಆದರೆ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ CM ಮತ್ತು DCM ಹಾಜರಾಗೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಅವರ ಪರ ವಕೀಲರು ಒಂದು ವಿನಾಯಿತಿಯನ್ನು ಪಡೆದುಕೊಳ್ಳಕ್ಕೆ ಅಪ್ಲಿಕೇಶನ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ CM, DCM ಇಬ್ಬರು ನ್ಯಾಯಾಲಯದ ಬಳಿ ಬರೋ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.